ಒಬ್ಬ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸಕ್ಕೆಂದು ಕಾಲೇಜ್ಗೆ ಲಕ್ಷ ಡೊನೇಷನನ್ನು ಕಟ್ತಾನೆ. ಲಕ್ಷ ಡೊನೇಷನನ್ನು ಕಟ್ಟರೂ ಸಹ ಅದೇ ವಿದ್ಯಾರ್ಥಿ ಸಾವಿರಾರು ರೂಪಾಯಿಗಳನ್ನು ನೀಡಿ ಹೋಗಿ ಟ್ಯೂಷನ್ಗೆ ಸೇರಿಕೊಳ್ತಾನೆ. ಏತಕ್ಕಾಗಿ? ಲಕ್ಷ ಹಣವನ್ನು ತೆಗೆದುಕೊಳ್ಳುವಂತಹ ಕಾಲೇಜ್ನಲ್ಲಿರುವಂತಹ ಲೆಕ್ಚರರ್ಸ್ಗಳಿಗೆ ಪಾಠ ಮಾಡುವಂತಹ ಯೋಗ್ಯತೆ ಅರ್ಹತೆ ಯಾವುದೂ ಇಲ್ಲ ಅಂತ ನನ್ನ ಅನುಭವದ ಕೆಲವೊಂದಷ್ಟು ಮಾತುಗಳನ್ನು ಹೇಳ್ತೀನಿ. ಈ ಟ್ಯೂಷನ್ ಸೆಂಟರ್ಗಳನ್ನು ನಡೆಸ್ತಾರಲ್ಲ, ಈ ಟ್ಯೂಷನ್ ಸೆಂಟರ್ಗಳಲ್ಲಿ ನಾಳೆ ಎಕ್ಸಾಮ್ ಆಯಿತು ಅಂತಂದರೆ ಅದರ ಹಿಂದಿನ ದಿನ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ ಅಂತ ಕೆಲವೊಂದಷ್ಟು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳಂತ ನೀಡ್ತಾರೆ. ನಮ್ಮ ಹೆಣ್ಮಕ್ಳು ಯಾರಿಗೂ ನೀಡ್ತಾ ಇರಲಿಲ್ಲ. ಗಂಡು ಮಕ್ಕಳು ಕೇಳಬೇಕಾ, ಒಬ್ರಿಗೆ ಸಿಕ್ಕರೆ ಅದು ಊರು ತುಂಬ ಹಂಚಂತವ್ರು. ನಮ್ಮ ಗಂಡು ಮಕ್ಕಳು ಊರು ತುಂಬ, ಕಾಲೇಜ್ ಕ್ಯಾಂಪಸ್ ತುಂಬ ಹಂಚ್ಬಿಡ್ತಾಯಿದ್ರು. ನಾಳೆ ಎಕ್ಸಾಮ್ ಹಾಲ್ಗೆ ಹೋಗಿ ಎಕ್ಸಾಮ್ ಹಾಲ್ನಲ್ಲಿ ಪೇಪರ್ನ ನೋಡ್ತು ಅಂತಂದರೆ ಅದರಲ್ಲಿ 80% ಟ್ಯೂಷನ್ ಸೆಂಟರಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೀಡಿದ್ರೋ ಅದೇ ಪ್ರಶ್ನೆಗಳು ಬಂದಿರ್ತಾ ಇದ್ದು. ಅದು ಯಾವ ರೀತಿಯಾಗಿ ಸಾಧ್ಯ ಅಂತ ಹೇಳ್ತೀನಿ ಕೇಳಿ. ಈ ಯೂನಿವರ್ಸಿಟಿ ಲೆವೆಲ್ಗಳಲ್ಲಿ ಪೇಪರ್ ಪ್ರಿಪೇರ್ ಮಾಡೋದಕ್ಕೆ ಅಂತಲೇ ಕೆಲವೊಂದಷ್ಟು ಜನ ಪ್ರೊಫೆಸರ್ಗಳಿರ್ತಾರೆ. ಈ ಪ್ರೊಫೆಸರ್ಗಳು ಏನು ಮಾಡ್ತಾರೆ, ಒಂದು ಸಬ್ಜೆಕ್ಟ್ ಮೇಲೆ 2 ರಿಂದ 3 ರೀತಿಯಾದಂತಹ ಪೇಪರ್ಗಳನ್ನು ಪ್ರಿಪೇರ್ ಮಾಡಿರ್ತಾರೆ. ಈ ಪೇಪರ್ ಪ್ರಿಪೇರ್ ಮಾಡ್ತಾರಲ್ಲ ಪ್ರೊಫೆಸರ್ಗಳು, ಈ ಪ್ರೊಫೆಸರ್ಗಳ ಜೊತೆಗೆ ಈ ನಮ್ಮ ಟ್ಯೂಷನ್ ಸೆಂಟರ್ ನಡೆಸೋಂಥವರು ಒಂದು ರೀತಿಯಾದಂತಹ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರ್ತಾರೆ. ಆ ಅವಿನಾಭಾವ ಸಂಬಂಧ ಯಾವ ರೀತಿಯಾಗಿ ಅಂತ ನಾನೇನು ನಿಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಇದು ಕೇವಲ ಟ್ಯೂಷನ್ ಸೆಂಟರ್ಗಳಿಗೆ ಮಾತ್ರ ಸೀಮಿತವಾಗಿ ಕಾಣಿಸ್ತಾ ಇಲ್ಲ. ಕೋಚಿಂಗ್ ಸೆಂಟರ್ಗಳಂತ ಇದ್ದಾವೆ, ಅದರಲ್ಲೂ ದೊಡ್ಡದಾದಂತಹ ಬ್ರ್ಯಾಂಡೆಡ್ ಕೋಚಿಂಗ್ ಸೆಂಟರ್ಗಳು ನಮ್ಮ ವಿಜಯನಗರಕ್ಕೆ ಬಂದರೆ ನಿಮಗೆ ಸಿಗ್ತವೆ. ಏರಿಯಾದಲ್ಲಿ ಒಂದು 30-40 ಸಿಗ್ತಾ ಇರ್ತವೆ. ಈ ಕೋಚಿಂಗ್ ಸೆಂಟರ್ಗಳು ದೊಡ್ಡ ಬ್ರ್ಯಾಂಡೆಡ್ ಕೋಚಿಂಗ್ ಸೆಂಟರ್ಗಳಿದ್ದಾವೆಲ್ಲ, ಈ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ನೀವು ಸೇರಿಕೊಳ್ತು ಅಂತಂದರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ, ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಆಗಲಿ ತುಂಬ ಸುಲಭವಾಗಿ ಆ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡ್ಬೋದು. ಅದು ಯಾವ ರೀತಿಯಾಗಿ ಅಂತ ಅಂದ್ಬಿಟ್ಟು ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಏತಕ್ಕಾಗಿ ಅಂದರೆ ಇಲ್ಲಿ ಸಂಬಂಧ ಇರುವಂತಹದ್ದು ಯಾರು ಪೇಪರನ್ನು ಪ್ರಿಪೇರ್ ಮಾಡ್ತಾರೋ ಅವರ ಜೊತೆಗೆ ಟ್ಯೂಷನ್ ಸೆಂಟರ್ನವರು ಸಂಬಂಧವನ್ನು ಇಟ್ಕೊಂಡಿರ್ತಾರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಅಲ್ಲಿ ಪೇಪರ್ ಲೀಕ್ ಆಯಿತು, ಇಲ್ಲಿ ಪೇಪರ್ ಲೀಕ್ ಆಯಿತು, ಅಲ್ಲಿ ತನಿಖೆ ಅಂತ ಮಾಡೋದನ್ನು ಬಿಟ್ಟು ಈ ಟ್ಯೂಷನ್ ಸೆಂಟರ್ಗಳಿದಾವಲ್ಲ, ಈ ಟ್ಯೂಷನ್ ಸೆಂಟರ್ಗಳ ಮೇಲೆ ಹದ್ದಿನ ಕಣ್ಣಿಟ್ಬಿಟ್ರೆ ಸಾಕು, 50% ಅವರ ಕೆಲಸ ಮುಗಿದ ಹಾಗೆ. ಇದರ ಜೊತೆಗೆ ನಾನು ಹೇಳ್ತಾ ಇರುವಂತಹದ್ದು, ನಾನು ಎಲ್ಲ ಟ್ಯೂಷನ್ ಸೆಂಟರ್ಗಳ ಬಗ್ಗೆ ಹೇಳ್ತಾ ಇಲ್ಲ, ಕೆಲವೊಂದಷ್ಟು ಟ್ಯೂಷನ್ ಸೆಂಟರ್ಗಳನ್ನು ಫ್ರೀಯಾಗಿ ನಡೆಸ್ತಾ ಇದ್ದಾರೆ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಅಂತಲೇ. ಇಂತಹ ಟ್ಯೂಷನ್ ಸೆಂಟರ್ ಬಿಟ್ಬಿಡಿ, ಯಾರು ಫ್ರೀಯಾಗಿ ನಡೆಸ್ತಾ ಇದ್ದಾರೆ ಅಂತಹ ಟ್ಯೂಷನ್ ಸೆಂಟರ್ಗಳನ್ನು ಈ ಹಣ ಮಾಡುವಂತಹ ಉದ್ದೇಶದಿಂದ ನಮ್ಮ ಟ್ಯೂಷನ್ ಸೆಂಟರ್ಗೆ ಬಂದು ಜಾಯ್ನ್ ಆಗಿ 100% ನೀವು ಎಕ್ಸಾಮ್ ಕ್ಲಿಯರ್ ಮಾಡಿರ್ತೀನಿ ಅಂತ ಹೇಳ್ತಾರಲ್ಲ, ಇಂತಹ 80% ಟ್ಯೂಷನ್ ಸೆಂಟರ್ಗಳು ಯಾವಿದ್ದಾವೆ, ಕೋಚಿಂಗ್ ಸೆಂಟರ್ಗಳು ಯಾವಿದ್ದಾವೆ, ಅವೆಲ್ಲವೂ ಸಹ ಈ ಪೇಪರ್ ಯಾರು ಪ್ರಿಪೇರ್ ಮಾಡ್ತಾರೆ ಅವ್ರ ಜೊತೆ ನಿಜವಾಗ್ಲೂ ಸಂಬಂಧವನ್ನು ಇಟ್ಕೊಂಡಿರ್ತಾರೆ. ಇಂತಹದ್ರನ್ನ ಮೊದಲು ಕಡಿವಾಣ ಆಗ್ತು ಅಂತಂದರೆ ಯಾರು ನಿಜವಾದಂತಹ ಟ್ಯಾಲೆಂಟ್ ಇಟ್ಕೊಂಡಿರೋಂತಹ ವಿದ್ಯಾರ್ಥಿಗಳಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ಉಪಯೋಗ ಅನ್ನೋದಾಗುತ್ತೆ. ಅಂಥವು ಪಾಪ ಯಾವ್ದಾದ್ರು ಎಂಟ್ರೆನ್ಸ್ ಎಕ್ಸಾಮ್ನೋ ಯಾವ್ದಾದ್ರು ಕ್ಲಿಯರ್ ಮಾಡ್ಕೊಂಡು ಯಾವ್ದಾದ್ರು ಗೌರ್ಮೆಂಟ್ ಜಾಬೋ ಯಾವ್ದಾದ್ರು ತೊಗೊಳ್ತೇವೆ. ಇಲ್ಲ ಅಂತಂದರೆ ಇದೇ ರೀತಿಯಾಗಿ ಆ ಪೇಪರ್ ಲೀಕ್ ಆಯ್ತಂತೆ, ಈ ಪೇಪರ್ ಲೀಕ್ ಆಯ್ತಂತೆ, ಅಲ್ಲಿ ಲೀಕ್ ಆಯ್ತಂತೆ, ಅವ್ನು ತಂದು ಮಾರಿದ್ನಂತೆ. ಇವನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಪೇಪರ್ ಪ್ರಿಪೇರ್ ಮಾಡೋನು ಯಾರಿದ್ದಾರೆ ಅವ್ರನ್ನ ಫಸ್ಟ್ ಹಿಡ್ಕೋತು ಅಂತಂದರೆ 80% ಎಲ್ಲ ಕೆಲಸ ಕ್ಲಿಯರ್ ಆದಂಗೆ ಅಂತ ಹೇಳ್ತಾ, ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೊಂದು ಮಾತು, ಟ್ಯಾಲೆಂಟ್ ಇಟ್ಕೊಂಡು ಹೊರಗಡೆ ಬಂದು ಎಕ್ಸ್ಪೋಸ್ ಆಗೋಂಥದ್ದು ತುಂಬ ಕಷ್ಟ. ಏನಿದ್ರೂ ಹಣ ಇರಬೇಕು. ನಿಮಗೆ ಎಜುಕೇಷನ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಿರಲ್ಲ, ಬಂದಮೇಲೆ ಎಲ್ಲವೂ ನಿಮಗೆ ಪ್ರಪಂಚ ಏನು ಅಂತಂದ್ಬಿಟ್ಟು ಅರ್ಥವಾಗುತ್ತೆ ಅಂತ ಹೇಳ್ತಾ, ಒಳ್ಳೆ ಸ್ಕೋರ್ ಮಾಡಿ, ಒಂದು 80, 90, 100ಕ್ಕೆ 100 ಸ್ಕೋರ್ ಮಾಡಿ. ಆ ಸ್ಕೋರ್ ತುಂಬ ಯೂಸ್ ಆಗುತ್ತೆ ಹೊರಗಡೆ ಬಂದಮೇಲೆ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.